ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ಏನು ಹಣ ಬಂದಿದೆ ಕೆಲ ವಿದ್ಯಾರ್ಥಿಗಳಿಗೆ, ಯಾರಿಗೆ ಬಂದಿದೆ ಯಾರಿಗೆ ಬರುತ್ತೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ವಿದ್ಯಾರ್ಥಿಗಳು ಮೈನ್ ಥಿಂಗ್ ಲಾಸ್ಟ್ ಡೇಟ್ನ ಎಲ್ಲ ಕೂಡ ನೋಡ್ಕೊಂಡಿದ್ದಾರೆ ಅನ್ಕೋತೀನಿ. ಲಾಸ್ಟ್ ಡೇಟ್ ಒಳಗಡೆ ಅಪ್ಲಿಕೇಶನ್ ಹಾಕಿ ಯಾವ ವಿದ್ಯಾರ್ಥಿಗಳಿಗೆ KE ಡಾಟಾ ಪುಷ್ ಆಗಿಲ್ಲ, ಇನ್ನು ಕೂಡ ತಮ್ಮ ಡಾಟಾ ದುಡ್ಡು ಬಂದಿಲ್ಲ ಅಂತ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ. ಇಲಾಖೆ ಕಡೆಯಿಂದ ಅಪ್ಡೇಟ್ ಬಂದ ನಂತರವೇ ನಿಮ್ಮದು ಅಮೌಂಟ್ ಕೂಡ ಬರುತ್ತೆ. ಇಲ್ಲಿ ಮೈನ್ ಥಿಂಗ್ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಸಾಕಷ್ಟು ಜನಕ್ಕೆ ಡಿಬಿಟ್ ಪುಷ್ ಆಗಿ ಕೆಲ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಖಾತೆಗೆ ಜಮೆ ಆಗ್ತಾ ಬರ್ತಾ ಇದೆ. ನಾವು ಈ ಹಿಂದೆ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ವು. ಲೈಕ್ ಈ ರೀತಿ ಎಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಕೆಲ ವಿದ್ಯಾರ್ಥಿಗಳಿಗೆ ನಮ್ಮ ಖಾತೆಗೆ ಜಮೆ ಆಗಿದೆ. ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ಕೆಲ ವಿದ್ಯಾರ್ಥಿಗಳು ಜಮೆ ಆಗಿದೆ ಅಂತ ಕಮೆಂಟ್ ಮಾಡಿದ್ರಿ. ಬೇರೆ ವಿದ್ಯಾರ್ಥಿಗಳು ಉಳಿದ ಹಣ 10,000 15,000ವರೆಗೂ ಕೂಡ ನಿಮ್ಮ ಖಾತೆಗೆ ಜಮೆ ಆಗಿದೆ. ದಯವಿಟ್ಟು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಜಮೆ ಆಗಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಮಾಹಿತಿ ಬರುತ್ತೆ. ಆಲ್ರೆಡಿ ಇಲಾಖೆಯವರು ಹೇಳ್ಬಿಟ್ಟಿದ್ರು, ಸಮಾಜ ಕಲ್ಯಾಣ ಇಲಾಖೆ ಅಂಡ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ನಾವು ಶೀಘ್ರದಲ್ಲೇ ಜಮೆ ಮಾಡ್ತೀವಿ ಅಂತ ಹೇಳ್ತಾ ಬಂದಿದ್ರು. ಬಟ್ ಅಧಿಕೃತವಾಗಿ ಡೇಟ್ನ ಘೋಷಣೆ ಕೂಡ ಮಾಡೋದಿಲ್ಲ. ಈಗ ಕೆಲ ವಿದ್ಯಾರ್ಥಿಗಳಿಗೆ ತಮ್ಮ ಖಾತೆಗೆ ಜಮೆ ಆಗಿದೆ. ಬಿಕಾಸ್ ಸಾಕಷ್ಟು ದಿನಗಳಿಂದ ಅಮೌಂಟ್ ಪೆಂಡಿಂಗ್ ಇತ್ತು. ಯಾವಾಗ ಬರುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಲೈಕ್ ಸರ್ಕಾರ ಇನ್ನೇನು ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಅಧಿಕೃತ ಡೇಟ್ನ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ. ಬಿಕಾಸ್ ಸರ್ಕಾರ ಹಂತವಾಗಿ ಯಾಕೋ ಕಾರಣ ನಿಮಗೆ ಇವತ್ತೇ ಬರುತ್ತೆ ಈಗಲೇ ಬರುತ್ತೆ ಅಂತ ನಾವು ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಸರ್ಕಾರ ಹಣ ಬಿಡುಗಡೆ ಮಾಡಿ ನಿಮ್ಮ ಖಾತೆಗೆ ಜಮಾ ಆದ ನಂತರವೇ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಹಣ ಇವಾಗ ಬಂದಿದೆಯಾ ಏನು ಅಂತ. ಆ ರೀತಿ ನಮಗೆ ಮಾಹಿತಿ ಗೊತ್ತಾಗಿದೆ, ಹಣ ಕೂಡ ಬಂದಿದೆ. ಲೈಕ್ ನಿಮಗೆ ಅಮೌಂಟ್ ಬಂದಿದೆಯಾ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಬಟ್ OBC ವಿದ್ಯಾರ್ಥಿಗಳಿಗೆ ಕಷ್ಟ ಆಯ್ತಾ? OBC ವಿದ್ಯಾರ್ಥಿಗಳಿಗೆ ಚೆಂಬು ಅನ್ಬೋದು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬರ್ತಾ ಇಲ್ಲ ಅಮೌಂಟು. ಸೀರಿಯಸ್ಲಿ ಏನಂದ್ರೆ ಬೇರೆ ಇಲಾಖೆಯಲ್ಲಿ ಅನುದಾನ ಜಾಸ್ತಿ ಇರುತ್ತೆ, OBC ವಿದ್ಯಾರ್ಥಿಗಳಿಗೆ ಅನುದಾನ ಕೊರತೆ ಇರುತ್ತೆ. ಇಲ್ಲಿ ಇಲಾಖೆ ಸಚಿವರು ಇದನ್ನ ತೆಗೆದುಕೊಂಡ್ರೆ ಬೇಗ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ. ಬಟ್ ಅವರು ಆ ರೀತಿ ಕೆಲಸ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಿಮಗೆ ಸಮಸ್ಯೆ ಆಗಿದೆ. OBC ವಿದ್ಯಾರ್ಥಿಗಳು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಬಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಮೋಸ ಮಾಡೋಕ್ಕಾಗೋದಿಲ್ಲ. ಬಟ್ ಕೊಡಲೇಬೇಕಾಗುತ್ತೆ. ಬಟ್ ಟೈಮ್ ತೆಗೆದುಕೊಳ್ಳುತ್ತೆ. OBC ವಿದ್ಯಾರ್ಥಿಗಳಿಗೆ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಹಿಂದೆ ಹೇಳಿದ್ರು. ಬಟ್ ಪೆಂಡಿಂಗ್ ಇರೋ ಅಮೌಂಟ್ನ ಆಯ್ತಾ ಅದೇ ಕೂಡ ಇನ್ನು ಕೂಡ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ. ಬಟ್ ಕೆಲ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಇಯರ್ ಬಿಫೋರ್ ಬಂದಿದೆ ಕೆಲ ವಿದ್ಯಾರ್ಥಿಗಳಿಗೆ. ಬಟ್ ಈಗ ಈ ಇಯರ್ ಎಂಡ್ ಆಗ್ತಾ ಬಂತು, ಈಗ ಬಂದಿಲ್ಲ. ಅವರಿಗೆ ಕೂಡ ಜಮೆ ಮಾಡುವ ಸಾಧ್ಯತೆಗಳು ಕೂಡ ಇದಾವೆ ಅಂತ ಹೇಳಿ ನಾವು ಹೇಳಿದ್ವಿ. ಬಟ್ ಅಫಿಷಿಯಲ್ ಅಪ್ಡೇಟ್ ಕೂಡ ಬಂದಿಲ್ಲ. ನೀವು OBC ವಿದ್ಯಾರ್ಥಿಗಳಿಗೆ ನಿಮಗೆ ಅಧಿಕೃತವಾಗಿ ಮಾಹಿತಿ ಬಂದ್ರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ. ಇಲ್ಲಿ ನಮಗೆ ಇಲಾಖೆಯವರೇ ಘೋಷಣೆ ಕೂಡ ಮಾಡೋದಿಲ್ಲ. ಇಲಾಖೆಯವರು ಏನ್ ಹೇಳ್ತಾರೆ ಅಂದ್ರೆ ನಾವು ಶೀಘ್ರದಲ್ಲೇ ನಾವು ಜಮೆ ಮಾಡ್ತೀವಿ ಅಂತ ಹೇಳ್ತಾರೆ. ಇಲಾಖೆಯವರು ಯಾವುದೇ ರೀತಿ ಡೇಟ್ ಅನೌನ್ಸ್ಮೆಂಟ್ ಕೂಡ ಮಾಡೋದಿಲ್ಲ. ಆ ರೀತಿ ಮಾಡಿದ್ರೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ನೀವು OBC ವಿದ್ಯಾರ್ಥಿಗಳಾಗಿರೋ ನಿಮಗೆ ಅಮೌಂಟ್ ಸ್ಟೇಟಸ್ ಯಾವ ರೀತಿ ಇದೆ, ಎಷ್ಟು ದಿನದಿಂದ ಪೆಂಡಿಂಗ್ ಇದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.